ಸಾಮಂತ ಅರಸರು ಆಳ್ವಿಕೆ ಮಾಡ್ತಿದ್ರು. ಚಂದಲಾದೇವಿ ಅಂತೇಳಿ ವಿಕ್ರಮಾದಿತ್ಯನ ರಾಣಿ ಚಂದಲಾದೇವಿ ಆಡಳಿತವನ್ನ ನೋಡ್ಕೊಂಡು ಹೋಗ್ತಿದ್ರು. ಸೊ ಅದರ ವ್ಯಾಪ್ತಿಗೆ ಸೇರಿದಂತ ಈ ಊರು ಮಾಡಿಹಾಳ, ನಿಂಬರ್ಗ ಮತ್ತೆ ಬೋಧನ, ಹೊಡಲ್ಲ, ಈ ಬಹುತೇಕ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ಮತ್ತು ಚಿತ್ತಾಪುರ, ಚಿಂಚೋಳಿಯ ಈ ವ್ಯಾಪ್ತಿಗೆ ಸೇರಿದಂತ 1000 ಹಳ್ಳಿಗಳಿಗೆ ಅದು ಆಳಂದ ರಾಜಧಾನಿ. ಆದರೆ ಅದರ ವ್ಯಾಪ್ತಿಗೆ ಸೇರಿದಂತ ಈ ಒಂದು ಏನು ಮಾಡ್ಯಾಳ, ಈ ಮಾಡ್ಯಾಳದಲ್ಲಿ ಒಂದು ಅಗ್ರಹಾರ ಇತ್ತು, ಶಿಕ್ಷಣ ಇತ್ತು. ಅಂದಿನ ಸಂದರ್ಭದಲ್ಲಿ 1000 ವರ್ಷಗಳ ಹಿಂದೆ ಇಲ್ಲಿ ಅಗ್ರಹಾರ ಇತ್ತು. ಅಗ್ರಹಾರ ಅಂದ್ರೆ ಒಂದು ಶಿಕ್ಷಣದ ಕೇಂದ್ರ ಸ್ಥಾನ ಇಲ್ಲಿ ಇತ್ತು. ಶಿಕ್ಷಣ ಕಲಿಸ್ತಿದ್ರು. ಇಲ್ಲಿನ ಮಕ್ಕಳಿಗೆ ಶಿಕ್ಷಣ ಇಲ್ಲಿ ನಡೀತಿತ್ತು ಅಂತ ಅನ್ನುವಂಥದ್ದು. ಹೀಗಾಗಿ 1134ರ ಶಾಸನದ ಪ್ರಕಾರ ಬರ್ಮಲಾದೇವಿಯು ಸಹಿತ ಈ ಊರನ್ನು ಆಡಳಿತ ಮಾಡಿದಾಳೆ. ಈ ಊರನ್ನು ಆಳಿದವಳು ಹೆಣ್ಮಗಳು. ಆಕೆ ಹೆಸರು ಚಂದಲಾದೇವಿ. ಒಬ್ಬಕ್ಕೆ ವಿಕ್ರಮಾದಿತ್ಯನ ರಾಣಿ ಒಬ್ಬಕ್ಕೆ, ಇನ್ನೊಬ್ಬಕ್ಕೆ ರಾಣಿ ಅದು ಬರ್ಮಲಾದೇವಿ ಅಂತ ಇವೆಲ್ಲ ಶಾಸನದಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಈ ಆಡಳಿತವನ್ನ ಇದರ ಪೂಜಾ ಪುನಸ್ಕಾರಕ್ಕೆ ಒಂದಿಷ್ಟು ಜಮೀನುಗಳನ್ನ ದೇಣಿಗೆಯಾಗಿ ಕೊಟ್ಟಿದ್ರು ಅನ್ನುವಂಥದ್ದು ನಿಂಬರ್ಗಿ ಶಾಸನದಲ್ಲಿ ಕಾಣ್ತದೆ. ನಿಂಬರ್ಗಾದಳ ಒಂದು ಶಾಸನ ಇದೆ, ಅಂದ್ರೆ ಲಿಪಿ ಇದೆ. ಈ ಲಿಪಿ ಏನ್ ಹೇಳ್ತದ ನಿಂಬರ್ಗಾದ ಲಿಪಿ ಅಂತಂದ್ರೆ, ಇಲ್ಲಿನ ಶಂಕರಲಿಂಗ ದೇವಾಲಯ ಮತ್ತಿತರ ದೇವಾಲಯಗಳನ್ನ ಸ್ಥಾಪನೆ ಮಾಡಿ, ಇದರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ಬಳಿಕ ಇದರ ಪೂಜೆಯ ಪುನಸ್ಕಾರಕ್ಕೆ ಒಂದು ಜಮೀನುಗಳನ್ನ ದೇಣಿಗೆ ಹಾಕಿ ಕೊಟ್ಟಿದ್ರು, ಒಂಬಳಿ ಹಾಕಿ ಕೊಟ್ಟಿದ್ರು. ಯಾಕಂದ್ರೆ ನಿರಂತರ ದೀಪ ಉರಿಬೇಕು ಮತ್ತು ಪೂಜಾ ನಡಿಬೇಕು, ಅಭಿಷೇಕ ನಡಿಬೇಕು. ಹೀಗಾಗಿ ಎಲ್ಲಾ ಪೂಜಾ ಉತ್ಸವಗಳ ನಡೆಯುವುದಕ್ಕೋಸ್ಕರವಾಗಿ ಒಂದಿಷ್ಟು ಜಮೀನುಗಳನ್ನ ದೇಣಿಗೆ ಕೊಟ್ಟಿದ್ರು. ಆ ಜಮೀನುಗಳು ಗುಡಿ ಕೆಳಗಡೆ ಇರ್ತಿತ್ತು ಅನ್ನುವಂಥದ್ದು. ಬಹುತೇಕ ಇದು ನಿಮ್ಮೂರಿಂದ ಅಷ್ಟೇ ಅಲ್ಲ, ಎಲ್ಲ ದೇವಾಲಯಗಳಲ್ಲಿ ಜಮೀನುಗಳನ್ನ ದೇಣಿಗೆಯನ್ನು ಕೊಡ್ತಿದ್ರು ಹಿಂದಿನ ಅರಸರು ಅಂತ. ಹಾಗೆ ನಿಮ್ಮ ಊರಿಗೂ ಸಹಿತ ನಿಂಬುರ್ಗ ಮತ್ತು ಈ ಮಾಡ್ಯಾಳದ ಏನು ಸಮೀಪ ಇರುವಂತಹ ಎಲ್ಲ ಕೆಲವು ಜಮೀನುಗಳನ್ನ ಇದರ ವ್ಯಾಪ್ತಿಗೆ ಸೇರಿಸಿದರು. ಇದರ ಖರ್ಚು ವೆಚ್ಚಕ್ಕಾಗಿ ಬಂದಂತ ಏನು ದವಸ ಧಾನ್ಯಗಳನ್ನ ಇದರ ಖರ್ಚು ವೆಚ್ಚಕ್ಕಾಗಿ. ಇಲ್ಲಿನ ಅಗ್ರಹಾರ ಅಂತ ಹೇಳಿದ್ದೀನಿ. ಅಗ್ರಹಾರ ಅಂದ್ರೆ ಒಂದು ಶಿಕ್ಷಣದ ಕೇಂದ್ರ ಸ್ಥಾನ, ಅಂದ್ರೆ ಪಾಠ ಪ್ರವಚನ ನಡೀತಿತ್ತು. ಅಂದ್ರೆ 1000 ವರ್ಷಗಳ ಹಿಂದೆ ವಿದ್ಯಾದಾನ ಮಾಡಿದಂತ ಊರು ನಿಮ್ಮೂರು. ಈ ಊರಿನಲ್ಲಿ ಶಿಕ್ಷಣ ನಡೀತಿತ್ತು, ಕನ್ನಡ ಓದಿಸ್ತಿದ್ರು, ಪಾಠ ಪ್ರವಚನ ನಡೀತಿದ್ದು, ಶಿಕ್ಷಕರಿದ್ದರು, ಇಲ್ಲಿ ಬೋಧಕರಿದ್ದರು. ಅವರ ಖರ್ಚು ವೆಚ್ಚ ನೋಡೋಗೋಸ್ಕರವಾಗಿ ಆ ಜಮೀನುಗಳ ಉಂಬಳಿಯಾಗಿ ಕೊಡ್ತಿದ್ರು ಅನ್ನುವಂಥದ್ದು ಶಾಸನದಲ್ಲಿ ಬರ್ತದೆ. ಸೊ ಈ ರೀತಿಯಾದಂತ ಇಲ್ಲಿನ ಹೆಜ್ಜೆಗೂ ದೇವಾಲಯಗಳನ್ನ ನಾವು ನೋಡಬಹುದು. ಎಲ್ಲಾದ್ರೂ ಒಂದಿಷ್ಟು ವೀರಗಲ್ಲುಗಳು, ಮಹಾಸತಿಗಲ್ಲುಗಳು ಅಥವಾ ಇನ್ನಿತರ ಏನಾದ್ರೂ ಶಿಲ್ಪಗಳಿದ್ದರೆ ವ್ಯವಸ್ಥಿತವಾಗಿ ಇಡುವಂತ ಕೆಲಸ ಗ್ರಾಮಸ್ಥರು ತಾವು ಮಾಡಬೇಕಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಅದ್ರ ಮೇಲೆ ಜಾಜ, ಸುಣ್ಣ ಇವು ಯಾವು ಹಾಕಬಾರದು. ಅದರ ಯಥಾ ಪ್ರಕಾರ ಕಾಪಾಡಿಕೊಂಡು ಹೋಗಬೇಕು. ಯಾಕಂತಂದ್ರೆ ಏನೇ ಇಲ್ಲಿ ಇದ್ರ ಮೇಲೆ ಜಾಜ ಆಗಲಿ, ಎಣ್ಣೆ ಆಗಲಿ, ಸುಣ್ಣ ಹಚ್ಚೋದಾಗಲಿ, ಪೇಂಟ್ ಹಚ್ಚೋದಾಗಲಿ ಇವು ಯಾವೂ ಸಹಿತ ಮಾಡಬಾರದು. ಹೀಗಾಗಿ ಇದರ ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಗ್ರಾಮಸ್ಥರು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಯಾಕಂತಂದ್ರೆ ಈ ದೇವಾಲಯ ಉಳಿದ್ರೆ ಕನ್ನಡ ಉಳಿಸದಂಗಾಗ್ತದೆ. ಕನ್ನಡ ಸಂಸ್ಕೃತಿ ಉಳಿಸಬೇಕು, ಜಾನಪದ ಏನ್ ನೀವೆಲ್ಲ ಈ ಹಳಿ ಪರಂಪರೆ ಏನವಲ್ಲ ಅವು ಉಳಿಸುವ ಹಿನ್ನೆಲೆ ಇಟ್ಕೊಂಡು ಬಸವೇಶ್ವರ ಸೇವಾ ಬಳಗ ಇವತ್ತು ನಿಮ್ಮ ಊರಿಗೆ ಬಂದಿದೆ. ಮತ್ತು ಅಲ್ಲಿ ನವಿಲು ಚಿತ್ರಗಳವ, ಆಮೇಲೆ ಇಲ್ಲೊಂದು ಲಿಪಿ ಇದೆ, ಮತ್ತು ಆ ಕಡೆ ಎಲ್ಲ ಕಂಬಗಳಿಗೆ ಲಿಪಿಗಳವ. ಮತ್ತೆ ಇಲ್ಲಿ ನೋಡಿದ್ರೆ ಎಷ್ಟು ಅದ್ಭುತವಾದಂತ ಕೆತ್ತನೆ ಇದೆ. ಈ ದ್ವಾರ ಪಟ್ಟಿಕೆಗಳ ಗಜಲಕ್ಷ್ಮಿ ಇದೆ, ಗರ್ಭಗುಡಿ ಇದೆ, ಮಧ್ಯ ಮಂಟಪ ಇದೆ, ಇದು ಮುಖ ಮಂಟಪ ಇದೆ. ಹೀಗಾಗಿ ನಂದಿ ಮಂಟಪನು ಅಲ್ಲಿ ಮುಂದುಗಡೆ ಇದೆ. ಶಿವನ ಗುಡಿ ಎಲ್ಲೆಲ್ಲಿರುವ, ಶಂಕರ ಇರ್ಬೋದು, ಶಿವ ಇರ್ಬೋದು, ಪರಮಾತ್ಮ, ಈಶ್ವರ, ಏನು ಭಗವಂತನ ಏನು ನಾಮಗಳಿವೆ, ಹೆಸರಿನಿರುವಂತ ಅನೇಕ ಶಂಭುಲಿಂಗೇಶ್ವರ, ಇಂಥ ಗುಡಿಗಳು ನಮ್ಮ ಆಳಂದ ತಾಲೂಕಿನಲ್ಲಿ ಹೆಜ್ಜೆಗೆ ಈ ದೇವಾಲಯಗಳು ಸಿಗುತ್ತವ. ಇವನ್ನ ಉಳಿಸುವಂತ ಕೆಲಸ, ಐತಿಹಾಸಿಕ ಪ್ರಜ್ಞೆಯನ್ನ ನೀವೆಲ್ಲರೂ ಮೈಗೂಡಿಸ್ಕೊಳ್ಬೇಕು. ಯಾಕಂದ್ರೆ ಈಗಿನ ಮಕ್ಕಳಿಗೆ ಗುಡಿ ಅಂತ ಗೊತ್ತಿಲ್ಲ. ಗುಡಿ ಅಂದ್ರೆ ಬರೀ ಭಜನೆ ಮಾಡೋದಂತ ತಿಳ್ಕೊಳ್ತಾರೆ. ಒಂದು ಕಾಲಕ್ಕೆ ಈ ದೇವಾಲಯದಲ್ಲಿ
ಭಜನೆ ನಡೀತಿತ್ತು, ಅಷ್ಟೇ ಅಲ್ಲ ಅನ್ನ ಸಂತರ್ಪಣೆ ನಡೀತಿತ್ತು, ಅಷ್ಟೇ ಅಲ್ಲ ಇಲ್ಲಿ ಶಿಕ್ಷಣ ನಡೀತಿತ್ತು, ಶಾಲೆನೂ ನಡೀತಿತ್ತು. ಇಲ್ಲಿ ಅದು ಅಷ್ಟೇ ಅಲ್ಲ, ಇಲ್ಲಿ ಪ್ರವಚನಗಳು ನಡೀತಿದ್ವು, ರಾಜರು ಬರ್ತಿದ್ರು. ಕಲ್ಯಾಣ ಚಾಲುಕ್ಯರ ದೂರದ ಬಸವ ಕಲ್ಯಾಣ ಅಂತ ಕರಿತೀವಲ್ಲ, ರಾಜೇ ಇರ್ತಿದ್ದ. ರಾಜೇ ಈ ಊರಿಗೆ ಬರ್ತಿದ್ದ, ಬಂದೆಲ್ಲ ಜನರ ಯೋಗಕ್ಷೇಮವನ್ನು ನೋಡ್ಕೊಂಡು ಹೋಗ್ತಿದ್ದ. ಜನರಿಗೆ ಬೇಕು ಬೇಡಿಕೆಗಳನ್ನು ಇದೇ ಗುಡಿ ಒಳಗೆ ಇದ್ದುಕೊಂಡು, ಇದೇ ಗುಡಿ ಒಳಗೆ ಕುಳಿತುಕೊಂಡು ಆ ರಾಣಿ ಚಂದಲಾದೇವಿ, ಬರ್ಮಲಾದೇವಿ ಇಲ್ಲಿಗೆ ಬಂದು ಹೋಗಿದ್ದಾರೆ. ಇದರ ಉಸ್ತುವಾರಿಯನ್ನು ಅವರೇ ನೋಡ್ತಿದ್ರು ಅಂತನ್ನುವಂಥದ್ದು ಶಾಸನದಲ್ಲಿ ಬರ್ತದೆ. ಅದಕ್ಕಾಗಿ ಈ ಶಾಸನದ ಮೇಲೆ ಯಾರು ಸಹಿತ ಎಣ್ಣೆ ಹಾಕಬೇಡ್ರಿ, ಪೇಂಟ್ ಹಚ್ಚಬೇಡ್ರಿ, ಇದು ಚಲೋ ಇಟ್ಟರೆ ಇದ್ರು. ಈ ಊರಿನಾಗ ಬಹಳ ಒಳ್ಳೆ, ಈ ಊರಿನ ಜನರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋಣ. ಬಹಳ ನೋಡಿ, ಶಿಲ್ಪಗಳು ಬಹಳ ಚೆನ್ನಾಗಿವೆ. ಈಗ ಶಿವಮೊಗ್ಗದ ಚಿತ್ರಗಳು, ಈಗ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರ ಶಿಲ್ಪಗಳನ್ನ ನಾವು ನೋಡಬಹುದು. ಒಳಗಡೆ ಬಹಳ ಅದ್ಭುತವಾದಂತ ಕೆತ್ತನೆ, ಎಲ್ಲಿ ನೋಡಿದ್ರೆ ಇಲ್ಲಿ ಕೆತ್ತನೆ ಎಷ್ಟು ಚೆನ್ನಾಗಿದೆ. ಮತ್ತು ಯಾವುದೇ ತರದ ಇದಕ್ಕೆ ಧಕ್ಕೆ ಆಗಲಾರ್ದಂಗೆ ಗ್ರಾಮಸ್ಥರು ನೋಡ್ಕೊಂಡಿರಲ್ಲ. ಇದು ಒಂದು ಒಳ್ಳೆಯದು. ಇನ್ನೂ ಕೆಲವು ಗುಡಿಗಳು ಹಾಳು ಗುಡಿಗಳವ ಅಂತ ನಾನು ಕೇಳಿದೆ, ಊರಿನಲ್ಲಿ ಅಲ್ಲಿ ಶಿಲ್ಪಗಳು ಬಿದ್ದಾವ ಅಂತ ಕೇಳಿದೆ. ಆ ಶಿಲ್ಪಗಳನ್ನ ಉಳಿಸುವಂತ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು. ಆ ದೂರದಿಂದ ಕಲಬುರಗಿಯಿಂದ ಸೇಡಂದಿಂದ ನಾವೆಲ್ಲ ಇಲ್ಲಿ ಬಂದು ನಿಮ್ಮ ಜೊತೆ ಒಂದಿಷ್ಟು ವಿಚಾರ ಹಂಚ್ಕೊಂಡಿದ್ದೀವಿ ಅಂತ ಅರ್ಥ ಏನಂದ್ರೆ, ಇದನ್ನ ಉಳಿಸಬೇಕನ್ನುವಂಥದ್ದು ಈ ಹಿನ್ನೆಲೆ ಇಟ್ಕೊಂಡು ನಾವೆಲ್ಲ ಜಾಗೃತಿ ಮೂಡಿಸೋದು ಅಷ್ಟೇ ಕೆಲಸ ನಮ್ಮದು. ನಮ್ದೇನ್ ಕೆಲಸ ಅಂದ್ರೆ, ಈ ಊರಿನ್ಯಾಗ ಇಂಥ ಗುಡಿ ಅದ, ಶಂಕರ್ಲಿಂಗ ಗುಡಿ ಅದ, ಇದನ್ನು ಉಳಿಸ್ಬೇಕಪ್ಪ. ಪ್ರತಿಯೊಬ್ಬರು ಇದನ್ನು ಉಳಿಸುವಂತ ಕೆಲಸ ಮಾಡಬೇಕು. ನಿಮ್ ಕೈಲಾಗಲಿಲ್ಲ ಅಂದ್ರೆ ಸುಮ್ಕೊಂಡಿರ್ಬೇಕು. ಇದಕ್ಕೆ ಒಂದಿಷ್ಟು ಏನಾದ್ರು ಆಗ್ತಿತ್ತಂದ್ರೆ ಒಂದಿಷ್ಟು ಒಳ್ಳೆಯದನ್ನ ನೋಡ್ಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಯಾವುದೇ ತರದ ಇದೇನು ಬೇರೆ ಚಟುವಟಿಕೆಗಳು ನಡೀಬಾರ್ದು. ಈ ಬೇರೆ ಚಟುವಟಿಕೆಗಳ ಭಜನೆ ನಡೀಲಿ, ಅಧ್ಯಾತ್ಮ ನಡೀಲಿ, ಬೇರೆ ಚಟುವಟಿಕೆಗಳಲ್ಲಿ ಅವಕಾಶ ಕೊಡಬಾರ್ದು. ಇದನ್ನ ಇತಿಹಾಸ ನಾಡಿನ ಜನತೆಗೆ ತಿಳಿಸ್ಬೇಕಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಬಸವೇಶ್ವರ ಸೇವಾ ಬಳಗನೆಲ್ಲ